ಈಗ ರೇಣುಕಾಸ್ವಾಮಿ ಅವರ ಸಹೋದರಿ ಕೂಡ ಇಲ್ಲಿದ್ದಾರೆ. ಅವ್ರನ್ನೂ ಕೂಡ ಈ ಬಗ್ಗೆ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ, ಈಗ ನಿಮ್ಮ ಬ್ರದರ್ ನೀವು ಜೊತೆಗೆ ಬೆಳೀತಾ ಇರ್ತಕ್ಕಂಥವ್ರು, ಮೊದಲಿಂದನೂ ಆತಗೆ ಸಿನಿಮಾ ಬಗ್ಗೆ ಹುಚ್ಚಿತ್ತ, ದರ್ಶನ್ ಅಭಿಮಾನಿ ಅಂತ ಹೇಳ್ಕೊತಿದ್ನ ಅಥವಾ ಸಿನಿಮಾ ನೋಡ್ತಿದ್ನ, ಏನಾದರೂ ಗೊತ್ತಿದೆ ನಿಮಗೆ? ಇಲ್ಲ, ಅವ್ನು ಯಾವ ಥರದ್ದು ಸಿನಿಮಾ ನೋಡ್ತಿರ್ಲಿಲ್ಲ. ಕ್ರಿಕೆಟ್ ಅಂದ್ಬಿಟ್ರೆ ಅವ್ನು ಯಾವ ಥರದ್ದು ಫಿಲ್ಮ್ ಆಗಲಿ ಏನಾಗಲಿ ದರ್ಶನ್ ಅಭಿಮಾನಿ ಕೂಡ ಅಲ್ಲ. ಅವನು ಯಾವ ಫಿಲ್ಮು ನೋಡ್ತಿರ್ಲಿಲ್ಲ. ಕ್ರಿಕೆಟ್ ಅಂದ್ಬಿಟ್ರೆ ಇನ್ನೇನು ನೋಡ್ತಿರ್ಲಿಲ್ಲ. ಅವನು ಡ್ಯೂಟಿಗೆ ಹೋಗೋನು, ಮನೆಗೆ ಬರೋನು, ಊಟ ಮಾಡೋನು, ಮಲ್ಗೋನು, ಮಾಮೂಲು ದಿನಚರಿ ಏನಿತ್ತು ಅವ್ನು ಮಾಡ್ತಿದ್ದ. ಅವನು ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯೆ ಏನು ಈ ರೀತಿಯ ಸುದ್ದಿ ಹಬ್ತಾ ಇದ್ವು, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಬಗ್ಗೆ ಹೇಟ್ ಮಾಡ್ತಕ್ಕಂಥದ್ದು, ಬೈತಕ್ಕಂಥದ್ದು, ಈ ರೀತಿ ಏನಾದರೂ ನಡವಳಿಕೆ ಇತ್ತಾ? ಇಲ್ಲ, ಆ ಥರದ್ದು ಯಾವುದು ನಡವಳಿಕೆ ಇರಲಿಲ್ಲ. ಇವನು ಆ ಥರ ಮಾಡಿದ್ದು ನಮಗೆ ಕಂಡು ಬಂದಿಲ್ಲ. ಅವನ ಈ ಥರ ಮಾಡಿದ್ದಾನೆ ಅನ್ನೋದು ನಮಗೆ ಟಿ ವಿಯಲ್ಲಿ ನೋಡ್ದಂಗಿಂದನೇ ಗೊತ್ತಾಗಿರೋದು ಹೊತ್ತು ಮನೆಯಲ್ಲಿದ್ದಾಗ ಆ ಥರ ಯಾವುದು ನಮಗೆ ಅವನಿಂದ ಕಂಡು ಬಂದಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಯಾಕಂದರೆ ಒಬ್ಬ ದೊಡ್ಡ ನಟ ಇಂಥ ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ ಗ್ಯಾಂಗ್ ಕಟ್ಟಿಕೊಂಡು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವರು ದೊಡ್ಡ ಫಿಲ್ಮ್ ಸ್ಟಾರ್ ಅಂತ ಎಲ್ಲ ಸಮಾಜದವರಿಗೆ ಡಿ ಬಾಸ್ ಅಂತ ಬಿರುದು ಕೊಡ್ತಾರೆ. ಒಳಗೆ ನೋಡಿದರೆ ಕಳನಟ. ಅವರು ಈ ಥರ ಕೃತ್ಯಗಳು ಮಾಡಿದ್ರೆ ನಟ ಆಗಿ ಈ ಥರ ಕಳನಟನ ಪಾತ್ರ ಮಾಡಿ ಒಬ್ಬ ಗ್ಯಾಂಗ್ನ ಕೊಲೆ ಮಾಡಿದ್ದಾರೆ, ಗ್ಯಾಂಗ್ನವರೆಲ್ಲ ಸೇರಿ ಅಂತಂದರೆ ಆಟಂಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದು CBI ತನಿಖೆ ಆಗಬೇಕು. ನಮಗೆ ಸರ್ಕಾರದಿಂದ ನಮ್ಮ ಅತ್ತಿಗೆಯವರಿಗೆ ಒಂದು ಸರ್ಕಾರ ನೌಕರಿ ಕೊಡಬೇಕು. ಸರ್ಕಾರದವ್ರು ನಮಗೆ ಧನ ಸಹಾಯನೂ ಮಾಡಬೇಕು. ಇದಿಷ್ಟು ರೇಣುಕಾಸ್ವಾಮಿ ಕುಟುಂಬಸ್ಥರ ಮಾತು. ಡಿ ಬಾಸ್ ಅಂತಕ್ಕಂಥ ಬಿರುದು ಹೊಂದಿರತಕ್ಕಂಥ ದರ್ಶನ್ ನಿಜಕ್ಕೂ ಕಳನಟ ಅಂತಕ್ಕಂಥ ಆಕ್ರೋಶವನ್ನು ರೇಣುಕಾಸ್ವಾಮಿ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ನೂರ್, TV9 ಚಿತ್ರದುರ್ಗ.